ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಚೈತ್ರ ರಾಜ್. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹೊಸ ವರ್ಷದ ದಿನವೇ ಭೀಕರ ಅಪಘಾತ ಸಂಭವಿಸಿದೆ. ಸುಲ್ತಾನ್ಪುರಿಯಲ್ಲಿ 20 ವರ್ಷದ ಅಂಜಲಿ ಸಿಂಗ್ ಎಂಬ ಯುವತಿಯು ಸ್ಕೂಟಿ ಓಡಿಸುವಾಗ ಕಾರು ಹಿಂದಿನಿಂದ ಡಿಕ್ಕಿ ಹೊಡೆದಿದೆ. ಅಪಘಾತದ ಬಳಿಕ ಏನಾಗಿದೆ ಅನ್ನೋದನ್ನ ನೋಡದ ಕಾರು ಚಾಲಕ ಹಾಗೆಯೇ ಕಾರು ಚಲಾಯಿಸಿದ್ದಾನೆ. ಆದರೆ ಕಾರಿನ ಅಡಿಯಲ್ಲಿ ಯುವತಿ ಸಿಲುಕಿದ್ದು ಆಕೆಯನ್ನ 4 ಕಿಲೋಮೀಟರ್ ಎಳ್ಕೊಂಡು ಹೋಗಲಾಗಿದೆ. ಇದರಿಂದ ಯುವತಿ ಮೃತಪಟ್ಟಿದ್ದು, ಕಾರಿನಲ್ಲಿದ್ದ 5ರನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಲ್ತಾನ್ಪುರಿಯಲ್ಲಿ ಅಪಘಾತ ನಡೆದಿದ್ದು ಯುವತಿಯನ್ನ ಕಂಜಾವಲ್ವರೆಗೆ ಎಳೆಯಲಾಗಿದೆ. ಮಾರುತಿ ಸುಜುಕಿ ಬಲ್ಲಿನೋ ಕಾರಿನ ಅಡಿಗೆ ಯುವತಿ ಸಿಲುಕಿರೋದನ್ನ ಕಂಡ ಅಪರಿಚಿತರು ರೋಹಿಣಿ ಜಿಲ್ಲೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಬೆಳಗಿನ ಜಾವ 3:24 ಸುಮಾರಿಗೆ ಕರೆ ಮಾಡಿದ್ದಾರೆ. ಕೆಲ ಹೊತ್ತಿನಲ್ಲಿ ಮತ್ತೆ ಕರೆ ಬಂದಿದ್ದು, ರಸ್ತೆ ಮೇಲೆ ಯುವತಿಯ ಶವ ಬಿದ್ದಿದೆ ಅಂತ ಮಾಹಿತಿಯನ್ನ ನೀಡಲಾಗಿದೆ. ಸ್ಥಳಕ್ಕಾಗಮಿಸಿದ ಪೊಲೀಸರು 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ಪ್ರಕರಣದ ಬಗ್ಗೆ ಮಾತನಾಡಿದ ಆರೋಪಿಗಳು, ನಮ್ಮ ಕಾರು ಸ್ಕೂಟಿಗೆ ಡಿಕ್ಕಿ ಹೊಡಿತು, ಮ್ಯೂಸಿಕ್ ಹೆಚ್ಚಾಗಿದ್ರಿಂದ ಯುವತಿ ಸಿಲುಕಿದ್ದು ತಿಳಿಯಲಿಲ್ಲ ಅಂತ ಹೇಳಿದ್ದಾರೆ. ಇದು ಅಪಘಾತವಲ್ಲ, ಕೊಲೆ ಅಂತ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ಇದರ ಮಧ್ಯೆ ದೆಹಲಿಯ ಸುಲ್ತಾನ್ಪುರಿ ಠಾಣೆ ಮೇಲೆ ಸಂಬಂಧಿಕರು ದಾಳಿ ಮಾಡಿದ್ದಾರೆ. ಪೊಲೀಸ್ ವಾಹನವನ್ನ ಜಖಂಗೊಳಿಸಿದ್ದಾರೆ. ಆರೋಪಿಗಳನ್ನು ತಮ್ಮ ಸುಪರ್ದಿಗೆ ನೀಡುವಂತೆ ಆಗ್ರಹಿಸಿದ್ದಾರೆ. ಹೊಸ ವರ್ಷದಂದು ಇಯರ್ಫೋನ್ಗಾಗಿ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾದ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ದೊಡ್ಡ ನಾಗಮಂಗಲದಲ್ಲಿ ಹೊಸ ವರ್ಷದಂದೇ ಉತ್ತರ ಪ್ರದೇಶ ಮೂಲದ ರಜನೀಶ್ ಬರ್ತ್ಡೇ ಇತ್ತು. ಪಾರ್ಟಿ ಮುಗಿದ ಮೇಲೆ ರಜನೀಶ್ ಇಯರ್ಫೋನ್ ಕಿವಿಗೆ ಹಾಕೊಂಡು ಹಾಡು ಕೇಳ್ತಾ ಇದ್ದ. ಆದರೆ ಇಯರ್ಫೋನ್ ಕಾಣಿಸದಿದ್ದಕ್ಕೆ ಸ್ನೇಹಿತರು ಜೊತೆಗೂಡಿ ಕಾರ್ತಿಕ್ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆಗೊಳಗಾದ ಕಾರ್ತಿಕ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸದ್ಯ ರಜನೀಶ್ ಹಾಗೂ ರವಿ ಅನ್ನೋರನ್ನ ವಶಕ್ಕೆ ಪಡೆಯಲಾಗಿದ್ದು, ಮತ್ತಿಬ್ಬರು ಎಸ್ಕೇಪ್ ಆಗಿದ್ದಾರೆ. ಹೊಸ ವರ್ಷಕ್ಕೆ ಪಾರ್ಟಿಯಲ್ಲಿ ಕೆಲವರು ಎಣ್ಣೆ ಬೇಕು ಅಣ್ಣ ಅಂತ ಸರಿಯಾಗಿ ಕುಡಿದಿದ್ರು. ಹೀಗೆ ಎಣ್ಣೆ ಮತ್ತಿನಲ್ಲಿ ಬೈಕ್ ಹತ್ತಿ ಹೊರಟವರು ಪೊಲೀಸರ ಕೈಗೆ ಸಿಕ್ಕು ದಂಡ ಕಟ್ಟಿದ್ದಾರೆ. ಹೌದು, ಪೊಲೀಸರು ತಡರಾತ್ರಿ ಕುಡಿದು ವಾಹನ ಚಲಾಯಿಸುತ್ತಿದ್ದ 78 ಜನರಿಗೆ ದಂಡ ವಿಧಿಸಿದ್ದಾರೆ. ಹೊಸ ವರ್ಷಾಚರಣೆಗಾಗಿ ಬೆಂಗಳೂರು ಸಂಚಾರಿ ಪೊಲೀಸರು ಡಿಸೆಂಬರ್ 31ರಿಂದ ಜನವರಿ 1ರವರೆಗೆ ಸವಾರರನ್ನ ತಪಾಸಣೆ ಮಾಡಿದ್ದಾರೆ. ಹೀಗೆ ತಪಾಸಣೆ ಮಾಡಿದವರಲ್ಲಿ 78 ಜನರು ಕುಡಿದು ವಾಹನ ಚಲಾಯಿಸಿದ್ದಾರೆ ಎಂದು ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತ ಎಂಎನ್ ಅನುಚ್ಛೇದ್ ಟ್ವೀಟ್ ಮಾಡಿದ್ದಾರೆ. ನಡೆದಾಡುವ ದೇವರು ಸರಳ ಸ್ವಾಮೀಜಿ ಎಂದೇ ಖ್ಯಾತರಾಗಿರುವ ಸಿದ್ದೇಶ್ವರ ಸ್ವಾಮೀಜಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅಲ್ಲದೆ ಜ್ಞಾನ ಯೋಗಾಶ್ರಮದ ಆವರಣದಲ್ಲಿ ಶ್ರೀಗಳ ದರ್ಶನಕ್ಕಾಗಿ ಕಾಯ್ತಾ ಇರುವ ಸಾವಿರಾರು ಭಕ್ತರು ವಾಪಸ್ ಮನೆಗೆ ತೆರಳುವಂತೆ ಮನವಿ ಮಾಡಲಾಗಿದೆ. ಸದ್ಯ ಆಶ್ರಮದ ಯೂಟ್ಯೂಬ್ ಲೈವ್ನಲ್ಲಿ ಎಲ್ಲರೂ ಸ್ವಾಮೀಜಿಗಳ ದರ್ಶನ ಪಡೆಯಬಹುದು ಅಂತ ಸೂಚಿಸಲಾಗಿದೆ. ಸಿದ್ದೇಶ್ವರ ಶ್ರೀಗಳ ದರ್ಶನಕ್ಕೆ ಭಕ್ತರು ಪಟ್ಟು ಹಿಡಿದಿದ್ದಾರೆ. ಕಳೆದ 4 ದಿನಗಳಿಂದ ಶ್ರೀಗಳ ನೇರ ದರ್ಶನ ಆಗಿಲ್ಲ. ಮೊಬೈಲ್ನಲ್ಲಿ ಏನೇನೋ ಸುದ್ದಿ ಬರ್ತಿದೆ. ನಮಗೆ ಶ್ರೀಗಳ ದರ್ಶನ ಮಾಡಿಸಿದ್ರೆ ಮಾತ್ರವೇ ನಾವು ವಾಪಸ್ ಹೋಗ್ತೀವಿ. LEDಯಲ್ಲಿ ಪದೇ ಪದೇ ವಿಡಿಯೋ ತೋರಿಸ್ತಾ ಇದ್ದಾರೆ ಅಂತ ಭಕ್ತರು ನಾವು ಸ್ವಾಮೀಜಿಗಳನ್ನ ನೇರವಾಗಿ ನೋಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಶ್ರೀಗಳು ಆರೋಗ್ಯವಾಗಿದ್ದಾರೆ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ಅವರು ಮಾತನಾಡೋದೇ ಮಾತನ್ನು ಕೇಳೋದೇ ನಮಗೊಂದು ಚಂದ, ಒಂದು ಇಷ್ಟ. ಅವ್ರ ಪ್ರವಚನಗಳನ್ನು ಕೇಳೋದೊಂದು ಇಷ್ಟ. ಅವ್ರ ಹಾಕಿ ಒಂದು ಮಾರ್ಗದಿಂದ ನಡೆಯೋದೇನದ 1% ಆದರೂ ನಡೆದ್ರೆ ಸಾಕು. ಮೊನ್ನೆ ಲೈವ್ ಒಳಗೆ ಹೊರಗೆ ಬಂದಿದ್ರಿ ಅಪ್ಪಗಳು, ನಿನ್ನೆ ಬಿಟ್ಟ ಮೊನ್ನೆ ಹೊರಗೆ ಬಂದಾರ, ಆರಾಮಾಗಿ ಇದಾರಂತ ಹೇಳ್ತಿದಾರ ಸರ್. ಆದ್ರೆ ನಮಗೆ ಯಾಕೆ ಹೊರಗೆ ಅವ್ರಿಗೆ ದರ್ಶನ ಕೊಡುವಲ್ಲ ಆಗ್ಯಾರ ಸರ್? ಅದು ನಮಗೆ ತ್ರಾಸ ಆಗ್ಲಕತ್ತೈತಿ. ಅದೇ ವಿಡಿಯೋನ ಒಳ್ಳೆ ತೋರಿಸ್ತಾ ಇದಾರೆ ಸರ್. ಹೊಸ ವಿಡಿಯೋ ಯಾವ ನಮಗೆ ಬಂದಿಲ್ಲ. ಇನ್ನೇನು ಕೆಲವು ಭಕ್ತರು ನೋಡಿಲ್ಲ, ಸೊ ಅಂಥವ್ರನ್ನ ಅವಕಾಶ ಮಾಡಿಸ್ಕೊಡ್ಬೇಕು ಅನ್ನೋದು ಉದ್ದೇಶ ಇದೆ. ಸೊ ನಮ್ಮ ಎಲ್ಲ ಭಕ್ತಾದಿಗಳು ಹೋಗಲಿ, ಅವರನ್ನು ಕಾಣಲಿ ಅನ್ನೋದೇ ನಮ್ಮ ಒಂದು ಬಯಕೆ ಸರ್. ಏನು ಅಪ್ಪರ ದರ್ಶನ ಮಾಡಕ್ಕೆ ಕೂಡಿಸ್ಕೊಡು ಅಂತ ಬೇಡ್ಕೊಳ್ಳೋದು ಒಂದೇ ರೀ. ಅಪ್ಪರ ನೋಡಕ್ಕೆ ಅಪ್ಪರ ದರ್ಶನ ಮಾಡಿದ್ರೆ ಮತ್ತೊಂದು ಏನೂ ಆಗಿ. ಶ್ರೀಗಳನ್ನ ನೆನೆದು ಕಾಸಿಂ ಸಾಬ್ ಎಂಬ ಭಕ್ತ ಕಣ್ಣೀರು ಹಾಕಿದ್ದಾರೆ. ಬಸವನ ಬಾಗೇವಾಡಿಯಿಂದ ಬಂದಿರೋ ಕಾಸಿಂ ಶಿರಸ್ತೇದಾರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅವರಿಗೆ ಶ್ರೀಗಳು ಅಂದ್ರೆ ಅಚ್ಚುಮೆಚ್ಚು. ಸಿದ್ದೇಶ್ವರ ಶ್ರೀಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಿ. ನಾನು ಅವರ ಪ್ರವಚನ ಮಿಸ್ ಮಾಡದೆ ನೋಡ್ತಾ ಇದ್ದೆ, ಈಗ ಅವರ ಪ್ರವಚನ ಇಲ್ಲ ಅಂತ ಭಾವುಕರಾದರು. ಭಾಳ ಸಲ ಸಿಂಧಿ ಒಳಗೆ, ರಬಕವಿ ಬನ್ನೆಟ್ಟಿ ಒಳಗೆ ಮತ್ತು ರಬಕವಿ ಒಳಗೆ ಮತ್ತು ಬಾಗೇವಾಡಿ ಒಳಗೆ ಭಾಳ ಸಲ ಕೇಳೀನಿ ನಾನು. ಅವ್ರಿಗೆ ಅಲ್ಲಿ ಅವ್ರು ಎಲ್ಲಿ ಸ್ಟೇಜ್ ನೋಡಿ ಇರ್ತೀವಿ, ಅವ್ರ ಸ್ಟೇಜಿನ ಸಮೀಪದಾಗೆ ಕೂತು ನಾನು
ಅವ್ರ ದರ್ಶನ ಮಾಡೀನಿ, ಅವ್ರಿಗಾಗಿ ಕೇಳೀನಿ, ಅವ್ರ ಕೆಲವೊಂದು ಪುಸ್ತಕಗಳನ್ನು ಸಹಿತ ನಾವು ಓದೀನಿ. ಅವ್ರ ದೇವ್ರದ್ದು ಬೇಗ ಏನದ ಆರಾಮ ಮಾಡಿ 100 ವರ್ಷ ಬಾಳಲಿಕ್ಕೆ ಅನುವು ಮಾಡಿಕೊಳ್ಳಿ ಅಂತ ನಾ ದೇವರಲ್ಲಿ ಬೇಡ್ಕೊಂಡು ಅಲ್ಲಿಂದ ಏನದ ಈ ರವಿವರ್ಮ ಅಂತ ಕಾಲೇಜ್ ಐತೆ, ಡ್ರಾಯಿಂಗ್ ಕಾಲೇಜ್. ಅವ್ರ ಸಂಗಟೆ ನಾನು ತಿರುಗಾಡ್ತಿದ್ದೆ ಹಿಂದಿಂದ. ಅಲ್ಲಿ ನಾನು ಫೋಟೋ ಬಂದ ಗುರು ಸಂಗಟ ಅದು ದೊಡ್ಡ ದೇವ್ ನಾನು ಯಾರು. ಇನ್ನು ಸಿದ್ದೇಶ್ವರ ಸ್ವಾಮೀಜಿ ಆರೋಗ್ಯ ವಿಚಾರಿಸಿ ಮಾತನಾಡಿದ ಸಿದ್ದರಾಮಯ್ಯ, ಶ್ರೀಗಳು ಶೀಘ್ರವೇ ಗುಣಮುಖರಾಗಲಿ ಅಂತ ಹೇಳಿದ್ದಾರೆ. ಜನರನ್ನ ಧಾರ್ಮಿಕವಾಗಿ ಜಾಗೃತಿಗೊಳಿಸತಕ್ಕಂಥ ಕೆಲಸವನ್ನು ಅನೇಕ ವರ್ಷಗಳಿಂದ ಮಾಡ್ಕೊ ಬರ್ತಾ ಇದ್ದಾರೆ. ಅವರ ಪ್ರವಚನಗಳ ಮೂಲಕ ಜನರಲ್ಲಿ ಧಾರ್ಮಿಕ ಭಾವನೆ ಮೂಡಬೇಕು. ಯಾಕಂದರೆ ಧರ್ಮದ ಬಗ್ಗೆ ತಪ್ಪು ತಿಳುವಳಿಕೆಗಳು ಜನರಿಗೆ ಇರಬಾರ್ದು. ಬಹಳ ಅಪರೂಪದ ಸಂತ, ಅವರ ಆರೋಗ್ಯ ಬೇಗನೆ ಗುಣ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಸಿದ್ದೇಶ್ವರ ಸ್ವಾಮೀಜಿಗಳನ್ನ ನೋಡೋಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಶ್ರೀಗಳನ್ನ ನೋಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಕ್ಕೆ ಆಶ್ರಮದ ಮಲ್ಲಿಕಾರ್ಜುನ ಮಂಟಪದಲ್ಲಿ ಎಲ್ಇಡಿ ವ್ಯವಸ್ಥೆ ಮಾಡಲಾಗಿತ್ತು. ಸ್ವಾಮೀಜಿಯನ್ನ ನೋಡಿ ಭಕ್ತರು ನಿರಾಳರಾದರು. ಆದರೆ ಸ್ವಾಮೀಜಿ ನೇರವಾಗಿ ಬಂದು ದರ್ಶನ ಭಾಗ್ಯ ನೀಡಬೇಕು ಅಂತ ಭಕ್ತರು ಮನವಿ ಮಾಡ್ತಿದ್ದಾರೆ. ಇರ್ಬೇಕು ಅನ್ನೋದಾರೆ, ನಮ್ಗೆ ಮಾತಾಡಕ್ ಬರಲ್ರಿ. ನಿಮ್ಗೆ ಆಗಂಗಿಲ್ರಿ, ತ್ರಾಸ ಆಗ್ತದೆ ಅವರಿಗೆ. ಹಂಗಾಗಿ ಮೂತಿ ಸಣ್ಣದಾಗೈತಿ. ತ್ರಾಸ ಏನು ನಾವು ತೊಗೊಳಂಗದೀವ್ರಿ. ದಿನ ಬರ್ತೀವ್ರಿ, ಸೇವಾ ಮಾಡ್ತೀವ್ರಿ. ಹಬ್ಬಗಳಿಗೆ ನಮ್ಗೆ ಭಾಳ ಸರ್ದ ಬರ್ತೀವಿ. ನಾವು ಅವರು ಈಗ ನಮಗೆ 20-30 ವರ್ಷ ರೀ. ಅವ್ರದಿಂದ ತ್ರಾಸ ಆಕತಿ. ನಮ್ಗೆ ಏನು ಹೇಳ್ಬೇಕನ್ನೋ ಹೇಳ್ಬೇಕಂತ ಗೊತ್ತಾಗಲ್ಲ. ಭಾಳ ದೇವರೇ ರೀ. ಕೇಳೋ ಮನಸ್ಸು ಪರಿವರ್ತನೆ ಆಗಿದೆ. ಅವ್ರಂಥವ್ರು ಜಗತ್ತಿನ ಸಿಗಲ್ರಿ. ಗುರುಗಳು ಪಡೆದಿದ್ದು ನಮ್ಮ ಜಿಲ್ಲಾ ಬಿಜಾಪುರ ಪುಣ್ಯವಂತರು ನಾವೆಲ್ಲ. ಆರಾಮಾಗಿ ಆಗಲಿ, ದೇವ್ರ ಗುರುನಾಥ್ ಅವ್ರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ. ಏನು ಅಪ್ಪರು ಇನ್ನೂ 4 ಒಬ್ಬತ್ತು ಬೇಕು ರೀ ನಮ್ಗೆ. ಅವ್ರ ಸೇವೆ ಇನ್ನೂ ಮಾಡ್ಬೇಕು ಅನ್ನಿಸ್ತದೆ ರೀ. ಅವ್ರದ್ದು ಇನ್ನೂ 4 ಒಬ್ಬತ್ತು ಏನೋ ಪ್ರವಚನ ಕೇಳ್ಬೇಕು ಅನ್ನಿಸ್ತದೆ ರೀ. ನಾವು ಅಪ್ಪರು ನೋಡಿ ಭಾಳ ಸಂತೋಷ ಆಯ್ತು ರೀ. ಬೆಂಗಳೂರು ಸಂಚಾರಿ ಪೊಲೀಸ್ ಸಿಬ್ಬಂದಿ ವಿರುದ್ಧ ನಿಂದನೆ ಆರೋಪ ಕೇಳಿಬಂದಿದೆ. ಪೊಲೀಸ್ ಸಿಬ್ಬಂದಿಯ ದರ್ಪದ ವಿಡಿಯೋ ವೈರಲ್ ಆಗಿದೆ. ಕಾರು ಚಾಲಕ ವಿನಯ್ ಕುಮಾರ್ ಎಂಬುವರು ಪೊಲೀಸರು ತಮಗೆ ನಿಂದಿಸಿ ದರ್ಪ ಮೆರೆದ ಬಗ್ಗೆ ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಹಿಡಿದು ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಆರೋಪ ಮಾಡಿದ್ದಾರೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸ್ ಸಿಬ್ಬಂದಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇರುವ ವಿಡಿಯೋ ವೈರಲ್ ಆಗ್ತಾ ಇದೆ. ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ಹೆಸರು ಬರೆದಿಟ್ಟು ವ್ಯಕ್ತಿಯೊಬ್ಬರು ಕಾರಿನಲ್ಲೇ ತಲೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಂಗಳೂರಲ್ಲಿ ನಡೆದಿರುವಂತದ್ದು. ಎಚ್ಎಸ್ಆರ್ ಲೇಔಟ್ನ ಪ್ರದೀಪ್ ಡೆತ್ ನೋಟ್ನಲ್ಲಿ ಮಹದೇವಪುರ ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ, ಜಿ ರಮೇಶ್ ರೆಡ್ಡಿ, ಕೆ ಗೋಪಿ, ಜಯರಾಮ್ ರೆಡ್ಡಿ, ರಾಘವ್ ಭಟ್, ಸೋಮಯ್ಯ ಹೆಸರು ಉಲ್ಲೇಖಿಸಿದ್ದಾರೆ. ಈ 6 ಜನರ ಮೇಲೆ ಕ್ರಮ ಜರುಗಿಸಿ ನನ್ನ ಸಾವಿಗೆ ನ್ಯಾಯ ಒದಗಿಸಿ ಅಂತ ಪ್ರದೀಪ್ ಡೆತ್ ನೋಟ್ನಲ್ಲಿ ಮನವಿ ಮಾಡಿದ್ದಾರೆ. ಇದರ ಮಧ್ಯೆ ಪ್ರದೀಪ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಪ್ರದೀಪ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರದೀಪ್ ಮೇಲೆ ಈ ಹಿಂದೆ ಪತ್ನಿ ನಮಿತಾ ದೂರನ್ನ ದಾಖಲಿಸಿದ್ರು. ಮದುವೆ ಆದಾಗಿನಿಂದಲೂ ಜಗಳ ಮಾಡ್ತಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಅಂತ ನಮಿತಾ ಬೆಳ್ಳಂದೂರು ಠಾಣೆಯಲ್ಲಿ ಮೇನಲ್ಲೇ ದೂರು ಕೊಟ್ಟಿದ್ರು. ಪ್ರದೀಪ್ ಆತ್ಮಹತ್ಯೆ ಕೇಸ್ ಬಗ್ಗೆ ಕಾಂಗ್ರೆಸ್ ಕಿಡಿಕಾರಿದೆ. ಸರ್ಕಾರ ಅರವಿಂದ್ ಲಿಂಬಾವಳಿ ರಕ್ಷಣೆ ಮಾಡ್ತಾ ಇದೆ. ಸಿಎಂ ಬೊಮ್ಮಾಯಿ ಕ್ರಿಮಿನಲ್ಸ್ ಕೇರ್ ಟೇಕರ್ ಆಗಿದ್ದಾರೆ ಅಂತ ಕಿಡಿಕಾರಿದೆ. ಸರ್ಕಾರ ಆದಷ್ಟು ಬೇಗ ಬಿ ರಿಪೋರ್ಟ್ ಹಾಕಿ ಪ್ರಕರಣ ಮುಚ್ಚಿ ಹಾಕ್ತಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. ಕಾನೂನು ಪ್ರಕಾರ ಏನ್ ಮಾಡಬೇಕು ಸರ್ಕಾರ ಮಾಡ್ತದೆ. ಬಿ ರಿಪೋರ್ಟ್ ಜಲ್ದಿ ಬರೀತಾರೆ. ಬಿಜೆಪಿ ಎಂತೆಂಥ ಮಂತ್ರಿಗಳಿಗೆ ಬರೆದ್ರು, ಪಾಪ ನಿಂಬಾವಳಿಯವ್ರಿಗೂ ಬರೀತಾರೆ. ನನಗೆ ಗೊತ್ತಿದೆ ಅದು. ಪ್ರಕರಣದ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಪ್ರದೀಪ್ ಸಾವಿಗೂ ನನಗೂ ಸಂಬಂಧವಿಲ್ಲ, ಪ್ರಕರಣದ ತನಿಖೆಯಾಗಲಿ, ನಾನು ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮಧ್ಯಸ್ಥಿಕೆ ಅಂತ ಮಾಧ್ಯಮದಲ್ಲಿ ಬರ್ತಾ ಇದೆ. ನಾನು ಮಧ್ಯಸ್ಥಿಕೆ ವಹಿಸಿಲ್ಲ. ದೂರವಾಣಿ ಮುಖಾಂತರ ಅವರಿಗೆ ಇವರು ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನು ನೀವು ಒಪ್ಕೊಂಡಿದ್ದೀರಾ, ನೀವು ಕೂತ್ಕೊಂಡು ಸೆಟಲ್ ಮಾಡಿ ಅಂತ 2ನೇ ಬಾರಿಗೆ ಒತ್ತಡ ಅವ್ರಗಳ ಮೇಲೆ ಹಾಕಿದ್ದೇನೆ ಮತ್ತು ಅದರಂತೆ ಅವರು ಸೆಟಲ್ ಮಾಡಿದ್ದಾರೆ ಅಂತ ತಿಳಿಸಿದರು. ಇವರು ಕೂಡ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಸೆಟ್ಲ್ ಆಯಿತು ಸರ್, ಥ್ಯಾಂಕ್ ಯು ಅನ್ನುವಂಥ ಮಾತನ್ನು ಹೇಳಿದರು. ನನ್ನ ಜನತಾ ದರ್ಶನದಲ್ಲಿ ಬಂದು ವಿಷಯ ಪ್ರಸ್ತಾಪ ಮಾಡಿದಾಗ ನಾನು ಮಾತಾಡಿದ್ದೀನಿ ಮೊದಲಿಗೆ.
2ನೇ ಬಾರಿ ಬಂದರು, ಮತ್ತೆ ಮಾತಾಡಿದ್ದೇನೆ. 3ನೇ ಬಾರಿ ಅವ್ರು ಸಿಕ್ಕಾಗ ಕೇಳಿದೆ, ಸೆಟ್ಲ್ ಆಯಿತು. ಹಾಸನ ಜಿಲ್ಲೆಯ ಹೊಸಕೊಪ್ಪಲು ಗ್ರಾಮದಲ್ಲಿ ರೈತರು ತೋಡಿದ್ದ ಖೆಡ್ಡಾಗೆ ಬಿದ್ದಿದ್ದ ಮರಿಯಾನೆ ಕೊನೆಗೂ ಬಚಾವಾಗಿದೆ. ಅಧಿಕಾರಿಗಳು ಸತತ 3 ಗಂಟೆಗಳ ಕಾಲ ಗ್ರಾಮಸ್ಥರನ್ನ ಮನವೊಲಿಸಿ ಆನೆಯನ್ನ ರಿಲೀಸ್ ಮಾಡಿಸಿದ್ದಾರೆ. ನಿನ್ನೆ ರಾತ್ರಿ ಆಹಾರ ಅರಸಿ ಬಂದಿದ್ದ ಆನೆ ಖೆಡ್ಡಾಗ್ ಬಿದ್ದಿತ್ತು. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಘೋಷಿಸಿದ ಹೊರತು ಆನೆ ಬಿಡಲ್ಲ ಅಂತ ಜನಪಟ್ ಹಿಡಿದಿದ್ರು. ಆದರೆ ನರಳಾಟ ನೋಡಿ ಮರುಗಿದ ಅಧಿಕಾರಿಗಳು ಜನರನ್ನ ಮನವೊಲಿಸಿದ್ದು ಆನೆ ಹೊರಬಿಡುತ್ತಲೇ ಗೀಳಿಡುತ್ತಾ ತನ್ನ ಹಿಂಡಿನತ್ತ ಓಡಿದೆ. ಬ್ರದರ್ ಸೈಡ್ ಮಹದಾಯಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಗೋವಾ ಸಡ್ಡು ಹೊಡೆದಿದೆ. ಇಂದು ಗೋವಾ ಸಿಎಂ ಸಾವಂತ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆದಿದ್ದು ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ. ಆದ್ದರಿಂದ ಒಂದ್ ಕಡೆ ಮಹಾರಾಷ್ಟ್ರ ಗಡಿ ಸಮಸ್ಯೆ, ಇನ್ನೊಂದು ಕಡೆ ನೀರಿಗೆ ಅಡ್ಡ ಹಾಕಲು ಮುಂದಾಗಿರೋ ಗೋವಾವನ್ನ ಕರ್ನಾಟಕ ಎದುರಿಸಬೇಕಾಗಿದೆ. ಇತ್ತು. ಅದಾದ ನಂತರ PFR 22/5/2020 ಕಳಸಾ ಮತ್ತು ಬಂಡೋರ ಏನು ಪ್ರೀ ಫೀಸಿಬಿಲಿಟಿ ರಿಪೋರ್ಟ್ ವರದಿಗಳನ್ನ ಪರಿಶೀಲನೆಗಾಗಿ ನಾವು CWCಗೆ ಕಳಿಸ್ಕೊತೀವಿ. ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ವಿಡಿಯೋ ಬಿಡುಗಡೆ ಮಾಡಿರೋ DK ಶಿವಕುಮಾರ್ ಸಿಎಂ ಆಗುವ ಆಸೆ ವ್ಯಕ್ತಪಡಿಸಿದ್ದಾರೆ. ಕನಕಪುರ ಆದರ್ಶ ಕರ್ನಾಟಕಕ್ಕೆ ಹೊಸ ಸ್ಪರ್ಶ ಎಂಬ ವಿಡಿಯೋ ಬಿಡುಗಡೆ ಮಾಡಿದ ಅವರು ಮುಖ್ಯಮಂತ್ರಿ ಆಗುವ ಅವಕಾಶ ದೊರೆತಲ್ಲಿ ಇಡೀ ರಾಜ್ಯವನ್ನ ಈ ರೀತಿಯ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ವಿರುದ್ಧ CT ರವಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ಬಿಜೆಪಿಯ CT ರವಿಯೇ ಹೊರತು ಪಪ್ಪು ಅಲ್ಲ, ವಾಜಪೇಯಿ ಇಲ್ಲ ಅಂದಿದ್ರೆ ನಿಮ್ಮ ನಾಯಕ ಅಮೆರಿಕ ಜೈಲಲ್ಲಿರಬೇಕಿತ್ತು. BK ಹರಿಪ್ರಸಾದ್ ಏನ್ ಹೇಳಿದ್ರು ಅದೆಲ್ಲ ನಿಮ್ಮ ನಾಯಕನಿಗೆ ಅನ್ವಯ ಆಗತ್ತೆ. ನನ್ನ ಯೋಗ್ಯತೆ ನೋಡಿ ಚಿಕ್ಕಮಗಳೂರಿನ ಜನರು ಗೆಲ್ಲಿಸಿದ್ದಾರೆ, ಆದ್ರೆ ಇವರ ಯೋಗ್ಯತೆಗೆ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಗೆಲ್ಲೋಕಾಗ್ಲಿಲ್ಲ. ನಾನು ಡ್ಯಾಶ್ ಡ್ಯಾಶ್ ಹಿಡಿದು ರಾಜಕಾರಣ ಮಾಡಿದವನಲ್ಲ. ನನ್ನ ವಿರುದ್ಧ ಸುಮ್ಮನೆ ಮಾತನಾಡಬೇಡಿ, ಮಾತನಾಡಿದ್ರೆ ನಿಮ್ಮದ್ದೆಲ್ಲ ಬಿಚ್ಚಿಡಬೇಕಾಗತ್ತೆ ಅಂತ ಹರಿಪ್ರಸಾದ್ಗೆ ವಾರ್ನ್ ಮಾಡಿದ್ದಾರೆ. ಪದೇ ಪದೇ ಹೇಳ್ತಾ ಇದ್ದಾರೆ ಅಂದ್ರೆ ಅವರಿಗೆ ವೈಚಾರಿಕವಾಗಿ ನನ್ನನ್ನು ಎದುರಿಸಕ್ಕಾಗದೇ ಇರುವಂತ ಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ತಲುಪಿದೆ. ಹಾಗಾಗಿ ಸುಳ್ಳನ್ನ ಆರೋಪವನ್ನು ಮಾಡಬೇಕು ಅನ್ನುವಂಥ ಅವ್ರದ್ದೊಂದು ಷಡ್ಯಂತ್ರ. ಬಹುಶಃ ನನಗನ್ಸುತ್ತೆ ಅವ್ರು ಬಹಳ ಕಾಲ ದೆಹಲಿನಲ್ಲಿ ಇದ್ದವರು ಅವ್ರ ಲೀಡರ್ ನೋಡಿ ರಾಂಗ್ ಆಗಿ ನನ್ನ ಬಗ್ಗೆ ತಿಳ್ಕೊಂಡಂಗೆ ಕಾಣುತ್ತೆ. ಐ ಆಮ್ ನಾಟ್ ಯುವರ್ ಪಪ್ಪು, ಐ ಆಮ್ CT ರವಿ. ನೀವೇನು ಹೇಳಿದಿರೋ ಅದೆಲ್ಲವೂ ನಿಮ್ಮ ಲೀಡ್ರಿಗೆ ಅನ್ವಯ ಆಗುತ್ತೆ. ನೆನಪಿರ್ಲಿ, ಅಟಲ್ಜಿ ಇಲ್ಲದೆ ಇದ್ದಿದ್ರೆ ಅಮೆರಿಕ ಜೈಲಲ್ಲಿ ಇರ್ತಿದ್ರು ನಿಮ್ಮ ಲೀಡರು. ಅಟಲ್ಜಿ ಪ್ರಧಾನಮಂತ್ರಿ ಇದ್ದಾಗ ಭಾರತದ ಒಂದು ಹಿರಿಯ ರಾಜಕೀಯ ಮನೆತನದ ಮರ್ಯಾದೆ ಉಳಿಸಬೇಕು ಅನ್ನೋ ಕಾರಣಕ್ಕೆ ಮಧ್ಯಪ್ರವೇಶ ಮಾಡಿದ್ರು. ಇಲ್ಲದೆ ಇದ್ರೆ ಜೈಲಲ್ಲಿ ಇರ್ತಿದ್ರು. ಎಷ್ಟು ಅಭಿವೃದ್ಧಿ ಮಾಡಿದ್ರೂ ಫಲ ಇಲ್ಲ, ಕಾಸು ಕೊಟ್ಟಿಲ್ಲ ಅಂದ್ರೆ ಜನ ವೋಟ್ ಹಾಕಲ್ಲ ಅಂತ ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಕೋಲಾರ ತಾಲೂಕಿನ ಸೀತಿ ಹೊಸೂರಿನಲ್ಲಿ ಮಾತಾಡಿದ ಅವರು, ಅಭಿವೃದ್ಧಿ ಮಾಡಿದ್ರೂ ಎಲೆಕ್ಷನ್ ಹಿಂದಿನ ದಿನ ಹಣ ಕೊಡಲೇಬೇಕು. ಕಳೆದ ಎಲೆಕ್ಷನ್ ನಲ್ಲಿ ನಾನು ಹಣ ಕೊಟ್ಟಿಲ್ಲ, ಆದ್ರೆ 2023ರ ಎಲೆಕ್ಷನ್ ನಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಮದ್ದು ಗುಂಡು ಕೊಡಿಸ್ತೀನಿ, ಸುಟ್ಟು ಬಿಸಾಕಿ ಅಂತ ಹೇಳಿದ್ದಾರೆ. ಇದರೊಂದಿಗೆ ಪರೋಕ್ಷವಾಗಿ ಮತದಾರರಿಗೆ ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೋರ್ವೆಲ್ಗಳು, ಚರಂಡಿಗಳು, ಬೀದಿ ದೀಪ ಎಲ್ಲ ನಾವು ಮಾಡಿದೀವಿ. ಹಂಗಾಗಿ ಒಂದೇ ಊರಲ್ಲಪ್ಪ 220 ಹಳ್ಳಿನಲ್ಲೂ ಕೂಡ ಇದೇ ತರ. ಇದು ಅರ್ಧ ಈ ಅಭಿವೃದ್ಧಿಗೆ ಬೆಲೆ ಕೊಡ್ತಕ್ಕಂಥದ್ದು ಅರ್ಧ. ಇನ್ನು ಎಲೆಕ್ಷನ್ ಹಿಂದಿನ ದಿವಸ ಮಾಡ್ತಾರೆ ನೋಡು, ಅದು ಮಾಡಿದ್ರೇನೆ ಓಟ್ ಕೊಡೋದಿಲ್ಲ, ಕೊಡಲ್ಲ. ಅದು ನಾವು ಫೇಲ್ಯೂರ್ ಆಗೋದು ಬರ್ತಿದ್ದ. ಕರೆಕ್ಟಾ? ಅಂದ್ರೆ ದುಡ್ಡಿಲ್ದಿರೋ ಜನ ಓಟ್ ಹಾಕ್ತಾರೆ. ನನಗೂ ಒಂದು 40,000 ಓಟ್ ಕೊಟ್ಟವ್ರೆ, ಅಭಿಮಾನ ಇರೋದು. ರೂಪಾಯಿ ಕೊಟ್ಟಿಲ್ಲ, ಏಜೆಂಟ್ ಪ್ರಾಬ್ಲಮ್ ಇಲ್ಲ. ಅವರೇ ಹೋಗಿದ್ದು ಓಟ್ ಹಾಕಿ ಬಂದಿದ್ದು. ಏಜೆಂಟ್ ಆಗಿ ನಿಂತ್ಕೊಂಡ್ಬಿಟ್ರೆ, ಬೂತ್ ಹತ್ರ ನಿಂತ್ಕೊಂಡ್ರೆ 100ಕ್ಕೆ 100 ದೇವ್ರು ಒಳ್ಳೇದು ಮಾಡ್ತಾರೆ. ದುಡ್ಡು ಕೊಡೋ. ತುಮಕೂರಿನ ಶಿರಾದಲ್ಲಿ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಆರ್ ಉಗ್ರೇಶ್ ಜನರಿಗೆ ಬಾಳೆಹಣ್ಣು ಹಂಚಿದ್ದಾರೆ. ಹುಟ್ಟುಹಬ್ಬದ ಪ್ರಯುಕ್ತ ಉಗ್ರೇಶ್ ಬಾಳೆಹಣ್ಣನ್ನು ಕೊಟ್ಟಿದ್ದಾರೆ. ಅಭಿಮಾನಿಗಳು ಸಿಕ್ಕಿದ್ದ ಸೀರುಂಡೆ ಅಂತ ಬಾಳೆ ಗೊನೆಯನ್ನೇ ಹೊತ್ತೊಯ್ದಿದ್ದಾರೆ. ಉಗ್ರೇಶ್ ಕಳೆದ ತಿಂಗಳು ಹೆಲ್ಮೆಟ್ ಹಂಚಿ ಸುದ್ದಿಯಲ್ಲಿದ್ದರು.
ಸಮೀಪಿಸ್ತಾ ಇದ್ದಂತೆ ಮತದಾರರ ಓಲೈಸಲು ನಾನಾ ಕಸರತ್ತು ನಡೆಸಲಾಗ್ತಾ ಇದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಿಜೆಪಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ತಮ್ಮ ಬರ್ತ್ಡೇ ಪ್ರಯುಕ್ತ ಮಹಿಳೆಯರಿಗೆ ತಟ್ಟೆ, ಲೋಟ, ಬಟ್ಲು ಗಿಫ್ಟ್ ಕೊಟ್ಟಿದ್ದಾರೆ. ಮಹಿಳೆಯರು ಕೂಡ ಗಿಫ್ಟ್ ಪಡೆಯಲು ಮುಗಿಬಿದ್ದಿದ್ರು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. 2016ರಲ್ಲಿ ಕೇಂದ್ರ ಸರ್ಕಾರ 500 ಮತ್ತು 1000 ರೂಪಾಯಿಯ ಮುಖಬೆಲೆಯ ನೋಟುಗಳನ್ನು ಬ್ಯಾನ್ ಮಾಡಿತ್ತು. ಕೇಂದ್ರದ ಆ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಕೇಂದ್ರದ ನೋಟು ಅಮಾನ್ಯೀಕರಣ ನೀತಿಯನ್ನು ಬೆಂಬಲಿಸಿದ ಸುಪ್ರೀಂ ಕೋರ್ಟ್ ನಿರ್ಣಯ ಪ್ರಕ್ರಿಯೆಯಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳಿದೆ. ಸುಮಾರು 58 ಅರ್ಜಿಗಳು ನೋಟುಗಳನ್ನು ನಿಷೇಧಿಸುವ ನಿರ್ಧಾರವನ್ನು ಪ್ರಶ್ನಿಸಿದ್ವು. ಈ ಕ್ರಮದಿಂದಾಗಿ 10 ಲಕ್ಷ ಕೋಟಿ ರಾತ್ರೋರಾತ್ರಿ ನಾಶವಾಯಿತು. ಆ ನಿರ್ಣಯವನ್ನು ನ್ಯಾಯಾಲಯ ರದ್ದುಗೊಳಿಸಬೇಕು ಅಂತ ಅರ್ಜಿದಾರರು ವಾದಿಸಿದರು. ನಟ ರಾಜಕಾರಣಿ ಕಮಲ್ ಹಾಸನ್ ಕಾಂಗ್ರೆಸ್ನತ್ತ ಹೊರಳುತ್ತಿದ್ದಾರೆ ಎನ್ನಲಾಗಿದೆ. ಇತ್ತೀಚೆಗೆ ಕಾಂಗ್ರೆಸ್ನ ಭಾರತ ಜೋಡೋ ಯಾತ್ರೆಯಲ್ಲಿ ಭಾಗಿಯಾಗಿದ್ದ ಕಮಲ್ ಹಾಸನ್ ಇದೀಗ ರಾಹುಲ್ ಗಾಂಧಿಯ ಇಂಟರ್ವ್ಯೂ ನಡೆಸಿದ್ದಾರೆ. ಈ ಚರ್ಚೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. Neglect of agriculture is disgruntled many Tamilians. Their voice, they came here, didn't even get an audience. The way the Tamils show affection is something completely different. They are moved to tears, laughter, screaming when they see the man. ಮೊನ್ನೆಯಷ್ಟೇ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ರ್ಯಾಲಿಯಲ್ಲಿ ಕಾಲ್ತುಳಿತದಲ್ಲಿ 8 ಮಂದಿ ಸಾವನ್ನಪ್ಪಿದ್ರು. ಅದರ ಬೆನ್ನಲ್ಲೇ ಸಂಕ್ರಾಂತಿ ಪ್ರಯುಕ್ತ ಚಂದ್ರಬಾಬು ನಾಯ್ಡು ಸೀರೆ ಹಂಚ್ತಾ ಇದ್ದ ಕಾರ್ಯಕ್ರಮದಲ್ಲಿ ನಿನ್ನೆ ಮತ್ತೆ 3 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಕೊಪ್ಪಳದಲ್ಲಿ ಕೆಎಂಎಫ್ನಿಂದ ಬಂದ ಹಾಲನ್ನ ಖಾದಿಮನೋರ್ವ ಕದ್ದಿದ್ದಾನೆ. ಇಂದು ಬೆಳಗಿನ ಜಾವ ಕಳ್ಳರು ಹಾಲು ಕದ್ದಿರೋ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 18 ಲೀಟರ್ ಹಾಲಿನ ಬಾಕ್ಸ್ ಕದ್ದ ಕಳ್ಳ ಸೈಲೆಂಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಚಲಿಸ್ತಾ ಇದ್ದ ರೈಲಿಗೆ ಹತ್ತಲು ಮುಂದಾದ ಮಹಿಳೆಯೊಬ್ಬರು ಕೆಳಗೆ ಬಿದ್ದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಚಲಿಸ್ತಾ ಇದ್ದ ರೈಲು ಹತ್ತಲು ಹೋದ ಮಹಿಳೆಯೊಬ್ಬರು ಕಾಲ್ ಜಾರಿ ಕೆಳಗೆ ಬಿದ್ದಿದ್ದು ಕೂಡಲೇ ಎಚ್ಚೆತ್ತ ಸಿಬ್ಬಂದಿ ಮತ್ತೆ ಕಾರ್ಮಿಕರಿಬ್ಬರು ಆ ಮಹಿಳೆ ಹಳಿಗೆ ಬೀಳ್ತಾ ಇದ್ದಂತೆ ಎಳೆದು ರಕ್ಷಣೆ ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಶಾಸಕ ಖಾಸಗಿ ಕಾರ್ಯಕ್ರಮದ ವೇದಿಕೆಯೊಂದರಲ್ಲಿ ಬಂದೂಕು ಹಿಡಿದು ಡಾನ್ಸ್ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಶಾಸಕ ಸುನೀಲ್ ಸರಾಫ್ 4 ಜೊತೆ ನೃತ್ಯ ಮಾಡುವಾಗ ಕೈಯಲ್ಲಿ ಬಂದೂಕನ್ನ ಹಿಡಿದಿರೋದನ್ನ ನೀವು ಆ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಟ್ಯಾಂಗ್ರಿ ಪ್ರದೇಶದಲ್ಲಿ 3 ಮನೆಗಳ ಮೇಲೆ ದಾಳಿ ಮಾಡಿದ 2 ಉಗ್ರರನ್ನ ದಾಳಿ ಮಾಡಿ ಹತ್ಯೆಗೈಯಲಾಗಿದೆ. 9 ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅಮೆರಿಕದಲ್ಲಿ ಮತ್ತೆ ಗುಂಡಿನ ಮೊರತವಾಗಿದೆ. 19 ವರ್ಷದ ಯುವಕನೋರ್ವ 3 ಪೊಲೀಸರ ಮೇಲೆ ದಾಳಿ ಮಾಡಿದ್ದಾನೆ. ಸದ್ಯ ಶಂಕಿತ ಉಗ್ರನನ್ನು ಹತ್ಯೆಗೈಯಲಾಗಿದೆ. ಶಂಕಿತ ಉಗ್ರನ ಬ್ಯಾಗ್ನಲ್ಲಿ ಹಲವು ಪುಸ್ತಕಗಳು ಸಿಕ್ಕಿದ್ದು ಎಲ್ಲಾ ಪುಸ್ತಕಗಳಲ್ಲಿ ತಾಲಿಬಾನ್ ಕುರಿತಾದಂತಹ ಬರಹಗಳು ಇದೆ. ಪಾಕಿಸ್ತಾನ ಭೀಕರ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದು, ಈ ನಡುವೆ ನಿರುದ್ಯೋಗ ಸಮಸ್ಯೆಯೂ ಹೆಚ್ಚಾಗಿದೆ. ಇದೀಗ ಬರೋಬ್ಬರಿ 32,000 ಆಕಾಂಕ್ಷಿಗಳು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ಬರೆಯಲು ಬಂದಿದ್ದಾರೆ. ಎಲ್ಲರೂ ಕ್ರೀಡಾಂಗಣದಲ್ಲಿ ಪೆನ್ನು ಪೇಪರ್ ಹಿಡಿದು ಕುಳಿತಿರೋದನ್ನ ಕಾಣಬಹುದು. ರಾಜ್ಯದೆಲ್ಲೆಡೆ ವೈಕುಂಠ ಏಕಾದಶಿ ಸಡಗರ ಮನೆ ಮಾಡಿದೆ. ಎಲ್ಲಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ವೆಂಕಟೇಶ್ವರನ ದೇಗುಲಗಳಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರ ನಡೀತಾ ಇದೆ. ದೇವಸ್ಥಾನಗಳಿಗೆ ಹೂವಿನ ಅಲಂಕಾರ ಮಾಡಲಾಗಿದೆ. ಲಡ್ಡು ಪ್ರಸಾದ ವಿತರಣೆಗೆ ಸಿದ್ಧತೆ ನಡೆದಿದೆ. ಬೆಂಗಳೂರಿನ ಮಲ್ಲೇಶ್ವರಂನ ಟಿಟಿಡಿಯ ವೆಂಕಟೇಶ್ವರ ದೇಗುಲದಲ್ಲಿ 15 ಲಕ್ಷ ವೆಚ್ಚದಲ್ಲಿ ಅದ್ದೂರಿ ಪುಷ್ಪಾಲಂಕಾರ ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ದೇವರ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಸಿನಿಮಾ ಸುದ್ದಿ ಸೇರಿದಂತೆ ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.